ಹುಚ್ಚವ ಒಟ್ಟ ನೋಡಿಲ್ಲ ನೀವು ನಿನ್ನ ಯವ್ವ ನೋಡಿದ್ರು ಒಳಗೆ ಇರ್ತಿ ಬ್ಯಾಸರ ಆಗಿಲ್ಲ ಒಳಗೆ ಕುಂತು ಇವತ್ತು ನೋಡಿ ನಿನ್ನ ಮಕ್ಕ ನಾ ತವ್ರ ಮನೆಗೆ ಹೋಗ್ಯಾಳ ಅಂತ ಮಾಡಿದ್ದೆ. ಯಾ ತವ್ರ ಮನೆಗೆ ಹೋಗ್ಲೇ ಇವ? ನಮ್ಮ ಅತ್ತಿ ಕಳ್ಸ್ಯಾನ ಇಲ್ಲೇ ಸಿಗ್ಬಿದ್ದೀನಿ. ಇದೇನೋ ಹೊಸ ಜಾಳಿಗೆ ಬಿಡಿಸಿರ್ಲಿಲ್ಲ ಮೊದಲೇ ಕಟ್ಟಿಗತಿ ಇತ್ತು. ನಮ್ಮ ಅತ್ತಿ ಜಾಳಿಗೆ ಬಿಡಿಸ್ಕೊಂಡ ಮನೆಗೆ ಮತ್ತೆ ಯಾರ ಬಂದು ನಾನು ಕೂಡ ಮಾತಾಡ್ಸಿದ್ರ ಹೊರಗೆ ಕಾಳು ಕಡಿ ಹಸ್ ಮಾಡ್ತಿದ್ನ್ಯಾ ಯಾರು ಬಂದಾರ ಮಾತಾಡ್ತಿದ್ರಲ್ಲ ಅದಕ್ಕೆ ಮಾತಾಡ್ಸ್ಬಾರ್ದು ಅಂತೇಳಿ ಜಾಳಿಗೆ ಬಿಡಿಸ್ಕೊಂಡ ನಮ್ಮ ಅತ್ತಿ. ಆದ್ರೂ ತೀರಾ ಪೊಸಿಟಿ ಐತಿ ಬಿಡ ನಿಮ್ಮ ಅತ್ತಿ. ಯಾಕೆ ಹೊರಗೆ ಬಂದಿಯೋ ಒಳ್ಳೆ ಇಲ್ಲ ಮನ್ಯಾಗ ಮಗಳು ಬಂದಾಳ ಸತ್ಕೊಂಡ್ ಮಕ್ಕೊಂದಾರ ಇಬ್ರು ತಾಯಿ ಮಗಳು. ಇಂಥ ಮಟ ಮಟ ಮಧ್ಯಾಹ್ನದಾಗ ಪುಟ್ಟಿ ಗಂಟ್ಲೆ ತಿನ್ನೋದು ಡಿಶ್ ಡಿಶ್ ಅಂತೇಳಿ ನಿದ್ದೆ ಮಾಡಕತ್ತಾರ. ಅವ್ರಿಗೇನೈತಿ ಚಿಂತಿಲ್ಲ ರೇಮಿ ಸಂತೆ ಮೇಲಕ್ಕೆ ಹಾಕಿತ್ತಂತ ತಾಯಿಗೂ ಚಿಂತಿಲ್ಲ ಮಗಳಿಗೂ ಚಿಂತಿಲ್ಲ. ಅಯ್ಯವ್ವ ದೇವ್ರೆ ನಮ್ಮ ಅತ್ತೆ ಅಂಕರು ಹೋದ ವರ್ಷ ನಿಗದ್ ಹೋದವ ಯವ್ವ ಯಾ ನಮ್ಮನೆ ಕಾಟ ಕೊಡ್ತೀವ ನಿಮ್ಮ ಅತ್ತೆ ಹಂಗ ಕಾಟ ಕೊಡ್ತಿತ್ತದು ಅದು ಹೋಗಿಂದ ತಣ್ಣಗದಿನ್ ನೋಡುವ ಈಗ ಫ್ರೀ ಬೋರ್ಡ್ ನೋಡ್ ನಾನು ನಮ್ಮ ಅತ್ತೆನೇ ಎಂತ ಕಟ್ಕೊಂಡು ಹೋಗತ್ತೇನೆ ಬಿಡಿವ ದೇವ್ರು ದಿನ ಕೈ ಮುಗಿಬೇಕಾದ್ರೆ ದೇವ್ರ ಮುಂದೆ ಅದನ್ನ ಬೇಡ್ಕೊಂತಾನೆ ಎಲ್ಲವನ್ನೂ ಹೇಳ್ಕೊಂಡು ಹೋಗಿದಾನಂತೇಳಿ ಇನ್ನೂ ಅದ್ರದ್ದು ಭೂಮಿ ಏನ ತೀರಿರಕ್ಕಿಲ್ಲನು ಆ ದೇವ್ರು ಇನ್ನೂ ಇಟ್ಟಾನೆ ಇದನ್ನು ಭೂಮಿ ಮೇಲೆ. ಕೂದ್ಲಕ್ಕ ಸೂಜಿ ಪಿನ್ನ ದಾರ ಬವ್ವ ಕೊಡ್ತೀವ ಕೂದ್ಲದಾವೇನ್ರಿವ ಕೂದ್ಲ ಅಯ್ಯಯ್ಯ ನಮ್ಮನೆ ಮುಂದೆ ಹಾದು ಬಂದ್ಲವ ಯವ್ವ ಒಂದೆರಡು ಸೂಜಿ ತಗೊಂತಿದ್ ನೋಡು ಕೂದ್ಲ ಕೊಟ್ಟು ಕೂದ್ಲಕ್ಕ ಬಾಂಡೆನೂ ಕೊಡ್ತೀವರವ. ಹುಚ್ಚವ ಇವ್ರ ಹತ್ರ ಬಾಂಡೆ ಚಲೋ ಇರ್ತಾವ ಯವ್ವ. ನಮ್ಮನ್ನೆ 6 ಸ್ಟೀಲಿನ ಕಪ್ ತಗೊಂಡಿನಿ ನೋಡಿ ಇವ್ರ ಹತ್ರ ಎಷ್ಟಕ್ಕೊಂದು ಕೂದ್ಲ ಉದ್ರಿದ್ದು ಹಂಗೆ ಚರಿಗೆ ತುಂಬಿಟ್ಟಿದ್ನಿವ. ಮಣ್ಣೆ ಕೊಟ್ಟು ಒಂದು ಇದನ್ನ ಗುಂಡೆವ್ ತೊಗೊಂಡಿನಿ ಒಂದು ಎರಡು ನಾಲ್ಕು ಕಪ್ ತೊಗೊಂಡಿನಿ. ಹೌದಾ ಹಂಗಾರ ನಾನು ಒಂದು ಐಟಮ್ ಬೇಕಾಗಿತ್ತು ಅದಾವ ತಡಿ ಕೇಳವ ಹಂಗಾದ್ರೆ ನಾನು ಒಂದಿಷ್ಟು ಕೂದಲು ಅದಾವು ತೊಗೊಂಡು ಬಂದುಬಿಡ್ತೀನಿ. ಒಂದು 2 ಪಿನ್ ಬೇಕಾಗಿತ್ತು. ಇವು ಸೂಜಿ ಪಿನ್ನ ಇವು ಇದ್ರು ಸಾಕಾಗಿಲ್ಲ ನೋಡಿ ಸೂಜಿ ಪಿನ್ನ. ಹೌದು ಇವ ಸೂಜಿನ ಕ್ಯಾಲೆಂಡರ್ನಾಗ ಹಾಕಿರ್ತೀನವ ನಮ್ಮ ಮನ್ಯಾಗ ನಮ್ಮ ಅತ್ತೆ ತೊಗೊಂಡಿರ್ತಾಳ ಕಳೆದ ಬಿಡ್ತಾಳ ಮತ್ತು ನನ್ನ ಮ್ಯಾಗ ಬಂದುಬಿಡ್ತಾ. ಈ ಸೀರೆ ಪಿನ್ನನ್ನು ಹಂಗೆ ಬಿಡೇವ ಹಾಕೊಂಡಿರ್ತೀವಿ ಅಲ್ಲೇ ಇಟ್ಬಿಟ್ಟಿರ್ತೀವಿ ವಾಳ್ ನೋಡಕ್ಕೆ ಹೋಗ್ತೀವಿ ಇರಂಗಿನೇ ಇಲ್ಲ. ಬಂಗಾರಕ್ಕಿನ ಹೆಚ್ಚಿಂದ ಐತಿವ ಇವು ಬಂಗಾರಕ್ಕಿನ ಹೆಚ್ಚಿನ ಕಾಪಾಡ್ಕೊಂಡು ಎಲ್ಲರೂ ಹೋದಾಗ ಅನ್ನೋದು ಪಾಸಿಟಿವ್ ಪಾಮರ್ ಆಗಿಬಿಡ್ತೀನಿ ಯವ್ವ ಈ ಪಿನ್ನ ಸಂಬಂಧ ಅದಕ್ಕೆ ಒಂದಿಷ್ಟು ಪಿನ್ನ ತೊಗೊಂಡು ಬಿಡ್ತೀನಿ ತಡಿ. ನಿನ್ನ ಹತ್ರ ಸ್ಟೀಲಿನ ಡಬ್ಬಿ ಅದಾವನು? ಅದಾವ್ರಿ ಅಕ್ಕಾರೆ ತಡಿ ಹಂಗಾರ ಒಂದು ಕೂದಲ ತೊಗೊಂಡ್ಬರ್ತೀನಿ ಕೊಡಾಕಂತೆ. ಇವ ಯಾ ನಮ್ಮನೆ ಬಿಸಿಲು ಐತೆವ ಶಿವ ಇವ ಸಾಕಾಗೋದು ನೋಡಿ ಬಿಸಿಲಿನ ಸಂಬಂಧ. ತಗೋರವ ಕೂದ್ಲಾನ ಒಂದು ಸ್ಟೀಲಿನ ಡಬ್ಬಿ ಕೊಡು. ಒಯ್ಯ ಯಾಕಾರ ತುಸದ ಕೂದ್ಲ ಇದಕ್ಕೆ ಡಬ್ಬಿ ಬರಂಗಿಲ್ರಿ. ಅಯ್ಯಯ್ಯ ತುಸಾನ ಇಟ್ಟಕೊಂಡ ಒಂದು ಹಿಡಿ ಅದಾವ ತಗೋ ಬರ್ತೈತಿ. ಇದಕ್ಕೆ ಸಾಂದ್ ಒಂದು ಸ್ಟೀಲಿನ ಕಪ್ ಬರ್ತದೆ ನೋಡ್ರಿ ಅಟ್ಟರಿ ಹಾಕಾರ ಡಬ್ಬಿ ಕೂಡ ಬರಂಗಿಲ್ರಿ. ತೀರಾ ಮಾಡಾಕಿವ ನೀನು ಅಲ್ಲನ ಮತ್ತೆ ಎಷ್ಟು ಕೂದ್ಲ ಕೊಟ್ರ ನನಗೆ ಡಬ್ಬಿ ಕೊಡ್ತೀವ? ಒಂದು ಹಿಡಿ ಮ್ಯಾಲೆ ಆಗ್ಬೇಕು ನೋಡ್ರಿ ಅವು. ನನಗೆ ಮತ್ತೆ ಲೆಕ್ಕಕ್ಕೆ ಬರ್ಬೇಕು ನನ್ನ ಕೈಲಿಗೆ ಆಗ ಇಷ್ಟು ಒಂದು ಹಿಡಿ ಆಗ್ಬೇಕು ನೋಡ್ರಿ ಹಂಗಂದು ತೊಗೊಂಡು ನಿಮ್ಮ ಡಬ್ಬಿ ಕೊಡ್ತೀನಿ. ಅಷ್ಟಕ್ಕೊಂದು ಕೂದಲ ನಿಂತಲ್ಲಿ ಸಿಕ್ತ ಐಡಿಯಾ. ಈಗ 2 ನಿಮಿಷ ನಿಂದಿರತ್ತೆ ಹಿಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಆದ್ರೆ ಎಲ್ಲಿ ಹೋಗೋಣ ನಿಂದ್ರೆ ಬರ್ತೀನಿ. ಅದಕ್ಕಿಂತ ಹೆಚ್ಚಿನ ಕೂದಲನ ಕೊಡ್ತೀನಿ ಅಂತ ನಿನಗೆ ನೀ ಕೇಳಿದ್ಕಿನ ಹೆಚ್ಚಿನ ಕೂದಲನ ಕೊಡ್ತೀನಿ ನೋಡಕಂತೆ. ಒಂದು 10 ನಿಮಿಷ ನಿಂದ್ರೆ ಬಂದುಬಿಡ್ತೀನಿ. ಯಾವ ಏನು ಗೊರಕೆ ಹೊಡಿತೀವಿ ಅವ ಒಂದಿಟ್ಟು ಹೊಳೆ ಮುಕ್ಕ ನಿದ್ದೆ ಮಾತ್ರ ಜೋರು ಹತ್ತೈತಿ ತಾಯಿ ಮಗಳಿಗೆ. ಎಗ್ಗಳಾಗ ತಿಂದಾರ ಪಾಯಸ ಒಗ್ಗರಣೆನ ಅದಕ್ಕೆ ಇಷ್ಟು ಗೊರ್ರ ನಿದ್ದೆ ಹೊಡ್ಯಾಕತ್ತಾರ. ಇವತ್ತೈತಿ ಬಾ ಎತ್ತಿ ನಿಂದು ಐತಿ ಇವತ್ತು ನಿಂದು ನನ್ನ ಮುಂದೆನ ಆಟ ಆಡ್ತೀಯಾ ನೋಡು ಹೆಂಗೆ ಮಾಡ್ತೀನಿ ನಿನ್ನ ಎತ್ತಿ ನಮ್ಮ ಅತ್ತೆ ತುರ್ಬ ಇಂಥ ದಿನ ಎಣ್ಣೆ ಹೆಚ್ಚಿ ತುರ್ಬ ಇಂಥ ಮಾಡ್ಯಾಳ ಅದ ತುರ್ಬ ಎತ್ತಿ ಪಾಪ ಎಚ್ಚರಿಗಿತ್ರ ಅದೈತವ ಒಲ್ಗು ನಾನು ಕರ ಮತ್ತೆ ಮುಗಿಸ್ತಾನೆ. ನಮ್ಮ ಅತ್ತೆ ತುರ್ಬ ಕತ್ತರಿಸ್ಕೊಂಡೆ ಮುಗಿತು ನನ್ನ ಕೆಲಸ. ಹೆಂಗೆ ನಾವು ನನ್ನ ಹೆಸರು ಹುಚ್ಚವ ಅಂತ ಇಟ್ಟಾರ್ರಿ ಅಷ್ಟೇ. ನಮ್ಮ ಅಮ್ಮನ ಹೆಸರೇ ಅದು ಆದ್ರೆ ನಾನು ಹುಚ್ಚವಲ್ಲ. ನಮ್ಮ ಅತ್ತಿಗೆ ಗಚ್ಚು ಬಿಡ್ಯಾಕಂತ ಬಂದಿನ್ರಿ. ಈ ತಾತಿಗಳಿಗೆ ಹಿಂಗೆ ಮಾಡ್ಬೇಕು ಲಗುನ ಹೋಗಿ ರೇರು ಸ್ಟೀಲಿನ ಡಬ್ಬಿ ತೆಗಿತೀನಿ ನಾನು ನೋಡ್ರಿ ಯಾವ ನಮೂನಿ ಐತಿ ನಮ್ಮ ಅತ್ತಿ ತುರ್ಬ ಈಗ ಬರಬರಿ ಕನಕತ್ತಾಳ ನಮ್ಮ ಅತ್ತಿ ಲಗುನ ಹೋಗಿ ಆಕೆ ಹೇಳೋರೊಳಗೆ ಡಬ್ಬಿ ತಗೊಂತೀನಿ. ಮತ್ತು ನೀವು ನಮ್ಮ ಅತ್ತಿ ಎದ್ದಿಂದ ನಿನ್ನ ಸೊಸಿ ಹುಚ್ಚವ್ವ ಮಾಡ್ಯಾಳ ಇಂಥ ಕಥಂತರ ಅಂತ ಹೇಳಕ್ ಹೋಗ್ಯಾರಿ ಸುಮ್ಮನೆ
ನೋಡು ಈಗ ದೊಡ್ಡ ಡಬ್ಬಿ ಬರ್ತತಿಲ್ಲ ಹುಡುಗ ಎಷ್ಟೊಂದು ಕೂದ್ಲದಾವ ಇವು. ಅಯ್ಯೋ ಯಾರು ಇವು ಕೂದ್ಲ ಯಾ ಪಟಿ ಅದಾವು ಯಾ ನಮೂನಿ ದೊಡ್ಡದೈತಿದು ತುರುಬ. ಅಯ್ಯ ದೊಡ್ಡ ಡಬ್ಬಿನ ಬರ್ತತಿ ಯಾಕ ಮೊದ್ಲೇ ಕೊಡಿ ಯವ್ವ ಕೊಟ್ಟು ಇಲ್ಲಿಂದ ಲಗು ಜಾಗ ಖಾಲಿ ಮಾಡು. ಆಮೇಲೆ ನಮ್ಮ ಮನ್ಯಾಗ ನಾನು ಡಬ್ಬಿ ತಗೊಂಡಿನಿ ಅಂತೇಳಿ ಯಾರ ಹತ್ರನು ಹೇಳ್ಬೇಡ ಮತ್ತೆ ನೀನು. ಯವ್ವ ಅತ್ತಿ ಮನಿ ಸೊಸಿ ನಾನು. ಇಲ್ಲ ಯಾಕ ಡಬ್ಬಿ ತಗೋ. ಲಗುನ್ ಹೋಗು ನೀನು. ಮತ್ತ ಕಂಟ ಕಿಸರು ಪಸರು ಹೊಡೆಯಂಗಿಲ್ಲ ಹೋದಿಲ್ಲ. ಇಲ್ಲವ ಯಾಕ ನಾ ಚಲೋ ಕಾಟಿ ಬತ್ತಂದಿನಿ. ಹೊಂಡ್ ನೀನು ನಾ ಯಾಕೆ ಡಬ್ಬಿ ತಗೊಂಡಿನಿ ಅಂತ ನಿಮ್ಗೆ ಆಶ್ಚರ್ಯಾಗಿರ್ಬೇಕಲ್ಲ. ನಮ್ಮ ಅತ್ತಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇಂಥ ಡಬ್ಬೆಗೆ ತೆಗೆದಿಟ್ಟಿರ್ತಾಳ. ಅದಕ್ಕೆ ಎಕ್ಸ್ಚೇಂಜ್ ಮಾಡಿ ನಾನು ಹೇಳ್ತೀನಿ ಏನು ನೋಡಕಂತ್ರಿ. ನನಗೆ ಕಾಯಿಗೆ ಹರ್ಸಕ್ ಬಂದಳ ಈಕೆ ಕಾಯಿಗೆ ಹರ್ಸೋದು ನನಗೆ ಗೊತ್ತಿಲ್ಲನ. ಯವ್ವ ಮತ್ತೆ ನೀವು ಹೇಳಿರಿ ನಿನ್ನ ಸಸಿ ಹಿಂಗೆ ಮಾಡ್ಯಾಳ ಅಂತೇಳಿ ಅದು ಮುದೋಡಿ ಈಗ ನಾ ಹೋಗಿ ಅಂತದೈತೆ ಅದು.